ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಇವತ್ತಿನ ರೆಸಿಪಿ ಅವರೇ ಬೇಳೆ ವಡೆ. ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಬನ್ನಿ ಈಗ ಅವರೇ ಬೇಳೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಸ್ಪೂನ್ ಅಷ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇನ್ ಕೇಸ್ ಪೇಸ್ಟ್ ಇಲ್ಲ ಅಂತಂದರೆ 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ. ಈಗ ಇದನ್ನು ತರಿಯಾಗಿ ರುಬ್ಕೊಂಡು ಬರೋಣ. ಸೊ ನೀರು ಇಲ್ದಿರೇ ಇದನ್ನು ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಅವರೇ ಬೇಳೆನ ಹಾಕೊಳ್ಳೋಣ. ಅವರೇ ಬೇಳೆ ನಾನು ಆಲ್ರೆಡಿ ಒಂದು 1/4 kg ಅಷ್ಟು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು 3/4 ಭಾಗದಷ್ಟು ಹಾಕೊಂಡು ರುಬ್ಕೊಳ್ಳೋಣ. ಸೊ ಇದನ್ನು ಕೂಡ ಅಷ್ಟೇ, ರುಬ್ಬೇಕಾದ್ರೆ ನೀರು ಹಾಕೊಂಡ್ಬೇಡಿ, ಸ್ವಲ್ಪ ತರಿಯಾಗೇನೆ ರುಬ್ಕೊಳ್ಳಿ. ಸೊ ಇನ್ನೊಂದು 1/4 ಭಾಗದಷ್ಟು ಹಾಗೆ ಎತ್ತಿಡಿ. ಈಗ ಇದನ್ನು ಕೂಡ ರುಬ್ಕೊಂಬರೋಣ. ಸೊ ಈಗ ಮಿಕ್ಸಿಂಗ್ ಬೌಲ್ಗೆ ನಾನು ರುಬ್ಕೊಂಡಿರೋವಂಥ ಮಿಕ್ಸ್ನ ಹಾಕೋತಾ ಇದ್ದೀನಿ. ಇದಕ್ಕೆ 2 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥದ್ದು, ಇದನ್ನು ಕೂಡ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡ್ಕೊಂಡಿರೋದು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪು 1 ಹಿಡಿಯಷ್ಟು, ಸೊ ಅವಾಗಲೇ ನಾನೊಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ನಲ್ಲ ಅವರೇ ಬೇಳೆನ, ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಒಂದು 3 ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೊಳ್ಳೋಕೆ ಹೋಗಬೇಡಿ. ಸೊ ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ಸೊ ಹೀಗೆ ಇದನ್ನ ಈ ರೀತಿ ಕಲಿಸ್ಕೊಳ್ಳಿ. ಸೊ ವಡೆ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕಿರೋದು ಅಂತಂದರೆ ಅದು ಜಸ್ಟ್ ಬೈಂಡಿಂಗೋಸ್ಕರ ಅಷ್ಟೇ, ಮತ್ತು ಕ್ರಿಸ್ಪಿನೆಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಈ ರೀತಿ ಇದನ್ನ ಕಲಸಿ ಒಂದು 10 ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾನು ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ನ ತಗೊಂಡು ಈ ರೀತಿ ಉಂಡೆಯಾಗಿ ಮಾಡಿಕೊಂಡು, ನೋಡಿ ಈ ರೀತಿ ಈ 3 ಫಿಂಗರ್ಸ್ ಇದೆಯಲ್ಲ, ಇದರಲ್ಲಿ ಈ ರೀತಿ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಸಾಕು. ಸೊ ಇದನ್ನ ಸೇಮ್ ವಡೆ ಥರ ನೀವು ಹೆಂಗೆ ಪ್ರೆಸ್ ಮಾಡ್ಕೊಂಡು ಬಿಡ್ತೀರಾ ಆ ರೀತಿ ಇದನ್ನ ಒಂದೊಂದೇ ಈ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಮೀಡಿಯಂ ಉರಿನಲ್ಲೇ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು.
ಸೊ ಮಿಡಲಲ್ಲಿ ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ಈ ರೀತಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ರೊಟೇಟ್ ಮಾಡ್ಕೊಳ್ಳಿ. ಯಾವುದು ಕಲರ್ ಚೇಂಜ್ ಆಗಿರುತ್ತೆ ಅದಕ್ಕೆ ಮಾತ್ರ ಇದು ಮಾಡ್ಕೊಳ್ಳಿ, ಮಿಕ್ಕಿದಕ್ಕೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಸೊ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈಗ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಎರಡೂ ಕಡೆನೂ ಡೀಪ್ ಫ್ರೈ ಆದಮೇಲೆ ಇದನ್ನ ರಿಮೂವ್ ಮಾಡ್ಕೊಬಿಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆಯಾ? ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕ್ವಿಕ್ಕಾಗಿ ಅವರೇ ಬೇಳೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ. ನೋಡಿ ಆ ಕ್ರಿಸ್ಪಿನೆಸ್ಸು ಮತ್ತು ಆ ಬೇಳೆ ಹಾಗಾಗೆ ಇರೋದು, ಎಣ್ಣೆನಲ್ಲಿ ಡೀಪ್ ಫ್ರೈ ಆಗಿರೋದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕೆಚಪ್ ಜೊತೆಗೂ ಕೂಡ ತಿನ್ಬೋದು, ಅಥವಾ ಬಿಸಿ ಬಿಸಿ ಕಾಫಿ ಜೊತೆಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ. ಸೊ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು.